ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ಕಮ್ಮ, ಮೊದಲೇ ಹೇಳಿದ್ದೀನಿ, ಇದು ನಿನಗೋಸ್ಕರ, ನಮ್ಮ ಮನೆಗೋಸ್ಕರ ಮಾತ್ರ ಎಂದ ಮತ್ತೆ ವಿಧಾನ್. ನೀನು ಒಂದು ಕೆಲಸ ಮಾಡಬೇಕು ಮುದ್ಕಮ್ಮ. ಒಂದು ಕಾಂಟ್ರಾಕ್ಟ್ ಪೇಪರ್ ರೆಡಿ ಮಾಡಿ ಕೊಡ್ತೀನಿ. ಅದರಲ್ಲಿ ಆ ಹುಡುಗಿ ಅಟ್ಲೀಸ್ಟ್ 1 ವರ್ಷವಾದರೂ ಇಲ್ಲೇ ಕೆಲಸ ಮಾಡಬೇಕು ಅಂತ ಬರೆಸಿರ್ತೀನಿ. ಅದಕ್ಕೆ ನೀನು ಅವಳ ಸೈನ್ ತಗೋಬೇಕು ಮುದ್ಕಮ್ಮ. ಅಷ್ಟು ಮಾಡಿದರೆ ಅವಳು 1 ವರ್ಷವಾದರೂ ಇಲ್ಲೇ ಇರುತ್ತಾಳೆ ಅಂತ ನನ್ನ ಭಾವನೆ ಎಂದಿದ್ದ ಸಣ್ಣದಾಗಿ. ಆಶ್ಚರ್ಯದಿಂದ ಗಾಬರಿಯಿಂದ ನೋಡಿದರು ಅವನನ್ನು ಭವಾನಮ್ಮ. ದೊರೆ, ಏನು ನೀನು ಹೇಳ್ತಿರೋದು? ನಿನ್ನ ಮಾತಿನ ಅರ್ಥವಾದರೂ ನಿನಗೆ ಗೊತ್ತಾ? ಪಾಪದ ಹುಡುಗಿಯದು. ಇದು ಒಂದು ರೀತಿಯ ಬ್ಲ್ಯಾಕ್ ಮೇಲ್ ಅಲ್ವಾ ದೊರೆ? ಅವಳಿಗೆ ಇಲ್ಲಿ ಇರಲು ನಿಜವಾಗಿಯೂ ಕಷ್ಟ ಎನಿಸಿದರೆ ಆಗಲೂ ಅವಳು ಹೋಗುವಂತಿಲ್ಲ. ಹಾಗಾಗಿ ಬಿಡುತ್ತದೆ. ನೀನು ಹೇಳಿದ ಹಾಗೆ ಮಾಡಿದರೆ ಕಣೋ. ನಿನಗೂ ಗೊತ್ತಲ್ಲ ಈ ಮನೆಯ ಕೆಲವು ಜನರ ಮನಸ್ಥಿತಿ. ಅವರಾಡುವ ಮಾತುಗಳು ತಮ್ಮ ಮಗಳು ಮೊಮ್ಮಗಳ ಕುರಿತಾಗಿಯೇ ಹೇಳಿದ್ದರು ಅವರು. ಅವರಿಗಿರುವುದು ಅವರಿಬ್ಬರದೇ ಆತಂಕ. ಅದು ವಿಧಾನ್ಗೂ ಗೊತ್ತು. ಅವರಿಂದಲೇ ಏನಾದರೂ ಅವಳಿಗೆ ನೋವಾದರೆ, ಅದನ್ನು ಅವಳು ಸಹಿಸಲು ಆಗದಿದ್ದರೆ, ಮೊದಲೇ ಬಹಳ ಸೂಕ್ಷ್ಮ ಮನಸ್ಸಿನ ಹುಡುಗಿ ಅವಳು. ಇಂಥದ್ದನ್ನೆಲ್ಲ ಸುಲಭವಾಗಿ ನಿಭಾಯಿಸಲು ಸಾಧ್ಯವಿಲ್ಲ ಅವಳಿಂದ. ಮಾತು ಕೂಡ ಆಡದ ಹುಡುಗಿಯದು. ಯೋಚಿಸಿದರೆ ಇದೆಲ್ಲ ಸರಿ ಇರಲ್ಲ. ಬೇಡ ಕಣೋ ಎಂದರು ಭವಾನಮ್ಮ. ಅವರಿಗೆ ತಮಗಿಂತ ವಿಶಾಖಳ ನೆಮ್ಮದಿ ಮುಖ್ಯ ಎನಿಸಿತ್ತು. ಮುದ್ಕಮ್ಮ, ನಿನಗೆ ನಿನ್ನ ದೊರೆ ಮೇಲೆ ನಂಬಿಕೆ ಇದೆ ತಾನೇ? ಹಾಗೆಲ್ಲ ಆಗಲು ನಾನು ಅವಕಾಶವನ್ನೇ ಕೊಡಲ್ಲ. ಆ ಜನಗಳನ್ನು ಹೇಗೆ ನಿಭಾಯಿಸಬೇಕು ಎಂದು ನನಗೆ ಗೊತ್ತು. ಅವರು ಏನೇ ಮಾಡಿದರೂ ನನ್ನ ಕಣ್ಣು ತಪ್ಪಿಸಲು ಸಾಧ್ಯವಿಲ್ಲ. ಅಂತಹ ವ್ಯವಸ್ಥೆಯನ್ನು ಮಾಡ್ತೀನಿ ನಾನು. ಅಷ್ಟಕ್ಕೂ ಒಬ್ಬರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಇಂತಹ ಅಗ್ರಿಮೆಂಟ್ ಎಲ್ಲ ಕಾಮನ್ ಮುದ್ಕಮ್ಮ. ಇದರಲ್ಲಿ ಏನೂ ತಪ್ಪಿಲ್ಲ. ನಮಗೂ ಒಂದು ಗ್ಯಾರಂಟಿ ಬೇಕಲ್ವಾ? ಅದೆಲ್ಲ ಬಿಡು. ನೀನು ಈಗ ನಾನು ಹೇಳಿದ್ದರ ಬಗ್ಗೆ ಯೋಚಿಸು. ನಂತರ ನಿನ್ನ ನಿರ್ಧಾರ ತಿಳಿಸು ನನಗೆ. ನಾನು ಎಸ್ಟೇಟ್ ಕಡೆಗೆ ಹೋಗಿ ಬರಬೇಕು ಊಟ ಆದಮೇಲೆ. ನೀನು ಊಟ ಮಾಡಿ ರೆಸ್ಟ್ ಮಾಡು ಮುದ್ಕಮ್ಮ. ನಾಳೆ ನಿನ್ನ ಅಭಿಪ್ರಾಯ ತಿಳಿಸು ಎಂದು ಎದ್ದು ಹೊರನಡೆದ ವಿಧಾನ್. ಅವನು ಹೋದ ದಾರಿಯನ್ನೇ ನೋಡುತ್ತಿದ್ದವರು ಚಿಂತಿತರಾದರು ಭವಾನಮ್ಮ. ಅವರಿಗೆ ಯಾಕೋ ಇದೆಲ್ಲ ಸರಿ ಇಲ್ಲ ಎನಿಸುತ್ತಿತ್ತು. ಒಂದು ಸಲ ಯೋಚಿಸಿದರೆ ಸರಿ ಇದೆ ಅವನು ಹೇಳುತ್ತಿರುವುದು ಎನಿಸುತ್ತಿತ್ತು. ಅವಳನ್ನು ಕಳುಹಿಸುವುದು ಅವರಿಗೂ ಇಷ್ಟವಿಲ್ಲದ ವಿಷಯವೇ. ಅವಳಂಥವರು ತನಗಿನ್ನು ಸಿಗುವುದು ಕನಸಿನ ಮಾತೆ. ಅದು ತಿಳಿದಿತ್ತು ಅವರಿಗೆ. ಹಾಗಂತ ಇದು ಸರಿಯೇ? ಜಿಜ್ಞಾಸೆಗೊಳಗಾದರು ಭವಾನಮ್ಮ. ಆ ವಿಷಯ ತನ್ನ ಕಿವಿಯಾರೆ ಕೇಳಿದಾಗಿನಿಂದ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಅವಳಿಗೆ. ವಿಠಲ, ಹಿಂಗೂ ಇರ್ತಾರನ ಮಂದಿ? ಮೇಜರ್ ಅತ್ತೀನ ಅದಾರಲ್ಲ ಅವರು. ಅದ್ಯಾಕಂಗೆ ಮಾತಾಡಕತ್ತಿದ್ರಲ್ಲ ಇಬ್ಬರು? ಏನು ಅವರು ಅಂದ ಮಾತಿನ ಅರ್ಥ? ಮದುವೆಯಾಗಿ ಸಂಸಾರ ಮಾಡಬೇಡ ಅಂದ್ರ ಎದಕ್ಕೆ ಮದುವೆ ಆಗ್ಬೇಕು ಹಂಗಾದ್ರೆ ಆ ಹುಡುಗಿ ಮೇಜರ್ ಸರ್ನ? ಅದೇನು ಅವರತ್ತಿ ಹೇಳ್ತಿದ್ರಲ್ಲ, ಈ ಮನೆ ಸರ್ವನಾಶ ಆಗಬೇಕು ಅಂತ ಅಲ್ಲನ? ವಿಠಲ, ನಾನು ಕೇಳಿಸ್ಕೊಂಡಿದ್ದು ಖರೀನಾ ಐತಿಲ್ಲೋ? ಖರೀನಾ? ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿನಿ. ಅವಳಿಗೆ ಕುಳಿತಲ್ಲಿ ಕುಳಿತಿರಲಾಗಲಿಲ್ಲ. ಏನೇ ಮಾಡಿದರೂ ನೆಮ್ಮದಿಯಿಂದ ಇರಲಾಗಲಿಲ್ಲ ವಿಶಾಖಾಗೆ. ಇದನ್ನೆಲ್ಲ ಯಾರಿಗಂತ ಹೇಳುದವ ನಾನೀಗ? ಹೇಳ್ದಂಗೆ ಇರುವುದಂತೂ ನನ್ನಿಂದ ಆಗವಲ್ದು. ಹೇಳಾಕ ಬೇಕು. ಇವರು ಏನಾರ ಮಾಡೋದಕ್ಕೆ ಮೊದಲು ಯಾರಿಗೆ ಹೇಳೋದು? ಚಿಂತೆಯಾಯಿತು ಅವಳಿಗೆ. ಅಜ್ಜಿಗೆ ಹೇಳುದಾ? ಹೆಂಗೆ ಹೇಳೋದು? ಮೊದಲ ವಯಸ್ಸಾಗದ ಮೇಲಾಗಿ ಅವರು ಹೆತ್ತ ಮಗಳದಾರ ಆಕಿ. ಏನಾರ ಹೆಚ್ಚು ಕಡಿಮೆ ಆದ್ರೆ ಬ್ಯಾಡವ ಬ್ಯಾಡ ಅವ್ರಿಗೆ ಹೇಳೋದು. ಮುಂದಾಗುವ ಪರಿಣಾಮ ನೆನೆದೇ ಭಯವಾಯಿತು ಅವಳಿಗೆ. ಅತ್ತಿತ್ತ ಶತಪಥ ಸುತ್ತತೊಡಗಿದಳು. ಏನೋ ನಿರ್ಧಾರಕ್ಕೆ ಬಂದವಳು ರೂಮಿನಿಂದ ಹೊರನಡೆದಿದ್ದಳು. ವಿಭಾ ನನ್ನ ಬಗ್ಗೆ ಏನೇನೋ ಅಲ್ಲಸಲ್ಲದನ್ನು ಹೇಳಿ ನನ್ನ ತೇಜೋವಧಿ ಮಾಡಾಕತ್ತಿದ್ಲು. ಅದೆಲ್ಲಿದ್ರೋ ಮೇಜರು ನನ್ನ ಸಹಾಯಕ್ಕೆ ಬಂದ್ರಲ್ಲ ಪ್ರತಿ ಸಲ ಹಿಂಗ. ಅವರ ನನ್ನ ಸಹಾಯಕ್ಕೆ ಬರ್ತಾರ. ಅವರ ಸಹಾಯಕ್ಕೆ ಒಂದು ಧನ್ಯವಾದನೂ ಹೇಳಲಾರ್ದ ಹೋದ್ನಲ್ಲ ನಾನು. ಮನುಷ್ಯ ಭಾಳ ಒಳ್ಳೆಯವರದಾರ. ಮಾತು ಮಾತ್ರ ಒರಟು ಅಷ್ಟ. ಅವನನ್ನೇ ನೆನೆಯುತ್ತಾ ಕೆಳಗೆ ನಡೆಯುತ್ತಿದ್ದವಳಿಗೆ ತಾನು ಇಂದು ಅಜ್ಜಿನ ಮಾತೇ ಆಡಿಸಲಿಲ್ಲ ಎನ್ನುವುದು ನೆನಪಾಗಿ ಮತ್ತೆ ಮೇಲೆ ನಡೆದಿದ್ದಳು ವಿಶಾಖ. ಲಲಿತಮ್ಮನವರ ರೂಮನ್ನು ದಾಟಿಯೇ ಅತ್ತ ಹೋಗಬೇಕಿತ್ತಲ್ಲ ಅವಳು. ಬಾಗಿಲು ಮುಚ್ಚಲು ಮರೆತು ಬಿಟ್ಟಿದ್ದಳು ವಿಭಾ. ಹೋಗುವಾಗ ತನ್ನ ಕುರಿತಾಗಿಯೇ ಮಾತು ಕೇಳಿದಂತಾಗಿ ನಿಂತಿದ್ದಳು ಹುಡುಗಿ ಅಲ್ಲಿಯೇ ಮರೆಯಾಗಿ. ಅವಳಿಗೆ ಹಾಗೆ ಒಬ್ಬರ ಮಾತನ್ನು ಕದ್ದು ಕೇಳುವುದು ತಪ್ಪು ಎಂದು ತಿಳಿದಿತ್ತು. ತನ್ನ ವಿಷಯವಾದ್ದರಿಂದ ಕುತೂಹಲವಾಗಿತ್ತು ಅವಳಿಗೆ. ಆಗಲೇ ಅಮ್ಮ ಮಗಳ ಮಾತು ಇವಳನ್ನು ದಿಗ್ಭ್ರಾಂತಳನ್ನಾಗಿಸಿತ್ತು. ಹಣೆಯ ಮೇಲೆಲ್ಲ ಬೆವರು ಸಾಲುಗಟ್ಟಿತ್ತು ಅವಳಿಗೆ ಇಂತಹ ಮನಸ್ಥಿತಿಯ ಜನರೂ ಇರುತ್ತಾರಾ ಎನ್ನುವುದೊಂದೇ ಆಶ್ಚರ್ಯದ ವಿಷಯವಾಗಿತ್ತು. ಅವಳ ಜೀವಮಾನದಲ್ಲೇ ಅವಳು ಇಂಥವರನ್ನು ನೋಡಿದವಳೇ ಅಲ್ಲ.
ಅಮ್ಮ ಅಪ್ಪ ತಂಗಿಯರು ಇಷ್ಟೇ ಅವಳ ಪುಟ್ಟ ಪ್ರಪಂಚವಾಗಿತ್ತು. ಪ್ರಪಂಚದ ಹೀನಮುಖಗಳ ಅರಿವಿಲ್ಲ ಅವಳಿಗೆ. ಭಯದಿಂದ ನಡುಗಿದ್ದಳು. ಅವರು ಮಾತು ನಿಲ್ಲಿಸಿದ್ದರಿಂದ ಅಲ್ಲಿಂದ ಸುಮ್ಮನೆ ಸರಿದು ಹೋಗಿದ್ದಳು. ತನ್ನ ರೂಮಿಗೆ ಹೋದವಳೆ ಬಾಗಿಲು ಹಾಕಿ ಹಣೆಯ ಮೇಲೆ ಪದೇ ಪದೇ ಮೂಡುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಅತ್ತಿಂದಿತ್ತ ಓಡಾಡತೊಡಗಿದ್ದಳು. ಆತಂಕದಿಂದ ಹುಡುಗಿ. ಏನನ್ನೋ ನಿರ್ಧರಿಸಿದವಳೆ ಧೈರ್ಯ ಮಾಡಿ ವಿಧಾನ್ ರೂಮಿನ ಬಾಗಿಲು ಸಣ್ಣದಾಗಿ ನಾಕ್ ಮಾಡಿದಳು ವಿಶಾಖ. ಅವಳ ಬಗ್ಗೆಯೇ ಯೋಚಿಸುತ್ತಾ ಆಗಷ್ಟೇ ಬಾತ್ರೂಮಿನಿಂದ ಹೊರಕ್ಕೆ ಬಂದಿದ್ದ ವಿಧಾನ್. ಬಾಗಿಲು ತೆರೆದಿದ್ದವನಿಗೆ ಸಾಕ್ಷಾತ್ ಅವಳದೇ ದರ್ಶನವಾಗಿತ್ತು. ಆಶ್ಚರ್ಯದಿಂದ ನೋಡಿದ ವಿಧಾನ್, ಈ ಹುಡುಗಿ ಇಲ್ಲಿ, ಅದು ನನ್ನ ರೂಮಿನ ಮುಂದೆ. ಅವಳ ಮುಖದಲ್ಲಿ ಗಾಬರಿ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು. ಏನೋ ಆಗಿದೆ, ಆದರೆ ಏನು? ಅವಳು ಬಾಯಿ ಬಿಡಲಿಲ್ಲ. ಬಾಯಿ ಬಿಡದಿದ್ದರೆ ನನಗೆ ತಿಳಿಯಲ್ಲ ಯೋಚಿಸುತ್ತಿದ್ದ ಅವನು. ಆದರೆ ಅವನು ನಿಂತಿದ್ದ ಹಾಗೆಯೇ ಅವನ ಪಕ್ಕದಿಂದಲೇ ಸೀದಾ ಅವನ ರೂಮಿನ ಒಳಗೆ ಬಂದಿದ್ದಳು ಹುಡುಗಿ. ಈಗಂತೂ ವಿಧಾನ್ ತಲೆ ಸುತ್ತಿ ಬೀಳುವುದೊಂದೇ ಬಾಕಿ ಹುಡುಗಿಯ ವರ್ತನೆಗೆ. ಸರ್, ಅದು ಪ್ಲೀಸ್ ಬಾಗ್ಲು ಮುಚ್ರಲ್ಲ. ನನಗೆ ನಿಮ್ಮ ಜೊತೆನಾಗ ಮಾತಾಡ್ಬೇಕಾಗೈತ್ರಿ, ಜರೂರಿ ಮಾತಾಡ್ಬೇಕಿತ್ರಿ. ಬಾಗ್ಲು ಮುಚ್ಚ್ರಿ ಸರ ಎಂದಿದ್ದಳು ನಡುಗುವ ಧ್ವನಿಯಿಂದ. ಇನ್ನೂ ಆಶ್ಚರ್ಯದಲ್ಲೇ ಇದ್ದವನಿಗೆ ಅವಳ ಮಾತಿನಿಂದ ಸ್ಪಷ್ಟವಾಯಿತು, ಏನೋ ನೋಡಿ ಹೆದರಿದಾಳೆ ಹುಡುಗಿ. ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ. ಭಯದಿಂದ ಇಲ್ಲಿ ಓಡಿ ಬಂದಿದ್ದಾಳೆ. ಬಾಗಿಲು ಮುಚ್ಚಿದ್ದ ಅವನು ತಡ ಮಾಡದೆಯೇ ಅವಳ ಎದುರು ಬಂದು ನಿಂತಿದ್ದ. ನಡುಗುತ್ತಿತ್ತು ಹುಡುಗಿ ಸಣ್ಣದಾಗಿ. ನೋಡಿದವನಿಗೆ ಪಾಪ ಎನ್ನಿಸಿತು. ಏನು ನಿನ್ನ ಹೆಸರು ಕೇಳಿದ್ದ ಆದಷ್ಟು ಮೃದುವಾಗಿ. ಅವತ್ತು ಅವಳು ಹೇಳಿದ್ದನ್ನು ಮರೆತೇ ಬಿಟ್ಟಿದ್ದ ಪುಣ್ಯಾತ್ಮ. ಅಂದು ಅವನ ಅವಸ್ಥೆ ಹಾಗೆಯೇ ಇತ್ತಲ್ಲ. ಪರಮಾತ್ಮ ಅವನ ಹೊಟ್ಟೆಯಲ್ಲಿದ್ದ. ಅವನದೇ ಮಹಿಮೆ ಇದು. ಹಾಂ, ಅವನ ಮುಖ ನೋಡಿದವಳು ಮತ್ತೆ ತಲೆ ತಗ್ಗಿಸಿದ್ದಳು ಹುಡುಗಿ. ವಿಶಾಖರಿ ಸರ ಎಂದಿದ್ದಳು ನಿಧಾನವಾಗಿ. ಭಯಪಡಬೇಡ ಶಾಖ, ನಾನಿದ್ದೀನಲ್ಲ. ಏನಾಯಿತು ಹೇಳು. ಏನಾದರೂ ನೋಡಿ ಭಯಪಟ್ಟಿದೀಯಾ? ಎಲ್ಲಿ? ಏನು ನೋಡಿದೆ ಎಂದಿದ್ದ ಆದಷ್ಟು ತನ್ನ ಧ್ವನಿಯನ್ನು ಮೃದುವಾಗಿಸಿ. ಗಡಸು ಧ್ವನಿ ಅವನದು. ಗಟ್ಟಿಯಾಗಿ ಕೇಳಿದರೆ ಮೊದಲೇ ಭಯದಿಂದ ಇರುವ ಹುಡುಗಿ ಮತ್ತೂ ಭಯ ಬೀಳಬಹುದು ಎನ್ನುವ ಆತಂಕ ಅವನಿಗೆ. ಅವನ ಬಾಯಿಯಲ್ಲಿ ತನ್ನ ಹೆಸರು ವಿಶಾಖ ಎಂದ ಶಾಖ ಆಗಿರುವುದು ಅವಳಿಗೆ ಆಶ್ಚರ್ಯವಾಗಿತ್ತು, ಖುಷಿಯೂ ಆಗಿತ್ತು. ಯಾಕೆ? ಅದು ಅವಳಿಗೆ ತಿಳಿದಿಲ್ಲ. ಇಲ್ರಿ ಸರ, ನಾನು ಏನೂ ನೋಡಿ ಭಯ ಬಿದ್ದಿಲ್ರಿ. ಅದು ಇನ್ನೂ ಅವಳ ಧ್ವನಿಯಲ್ಲಿದ್ದ ನಡುಕ ನಿಂತಿರಲಿಲ್ಲ. ಹೇಗೆ ವಿಷಯ ಹೇಳುವುದು ಇವರಿಗೆ? ನಂಬ್ತಾರಾ? ನನ್ನ ಬಗ್ಗೆ ತಪ್ಪು ತಿಳಿದರೆ? ಇಂಥದ್ದೇ ಯೋಚನೆಯಿಂದ ಇನ್ನೂ ಭಯವಾಗುತ್ತಿತ್ತು ಹುಡುಗಿಗೆ. ಅವಳ ಸಮೀಪ ಬಂದು ಅವಳ ಮುಖದತ್ತ ಬಾಗಿದ್ದ ವಿಧಾನ್. ಶಾಖಾ, ಇಲ್ಲಿ ನೋಡು, ನನ್ನ ಕಡೆ ನೋಡು. ಅವಳ ಗದ್ದವನ್ನು ತನ್ನ ಬೆರಳಿನಿಂದ ಮೃದುವಾಗಿ ಮೇಲೆ ಎತ್ತಿದ್ದ. ಭಯ ಯಾಕೆ ನಾನಿರುವಾಗ? ಹಾಂ, ಏನಾಯಿತು? ಧೈರ್ಯವಾಗಿ ಹೇಳು. ಏನಿದ್ರೂ ಬಗೆಹರಿಸೋಣ. ಚಿಕ್ಕ ಮಗುವನ್ನು ರಮಿಸುವಂತೆ ಅವಳನ್ನು ರಮಿಸುತ್ತಿದ್ದ ವಿಧಾನ್. ಅವನ ಹಿಡಿತದಲ್ಲಿತ್ತು ಅವಳ ಮುಖ. ಆದರೆ ಅವಳು ಅವನ ಮುಖವನ್ನು ನೋಡುವ ಸಾಹಸ ಮಾಡಿರಲಿಲ್ಲ. ಅದೇಕೋ ಅವನ ತೀಕ್ಷ್ಣ ಕಂಗಳು ಅವಳಿಗೆ ನಡುಗುವಂತೆ ಮಾಡುತ್ತಿದ್ದವು. ಅವಳ ದೃಷ್ಟಿ ನೆಲವನ್ನೇ ನೋಡುತ್ತಿತ್ತು. ಮಾತೇ ಮರೆತು ಹೋದಂತಾಗಿತ್ತು ಅವನ ಧ್ವನಿಹದಿಂದ. ಸರ್ರನೆ ಅವನಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದಳು ಹುಡುಗಿ. ಎಚ್ಚೆತ್ತವನು ತನ್ನ ತಲೆಗೂದಲನ್ನು ಸವರಿಕೊಂಡ ವಿಧಾನ್. ಸರ್, ನಾನು ಒಂದು ವಿಷಯ ಹೇಳಬೇಕಿತ್ರಿ ನಿಮಗೆ. ನನ್ನ ಮಾತನ್ನ ತಪ್ಪು ತಿಳಿಬ್ಯಾಡ್ರಿ. ಈ ಮನೆ ಮತ್ತು ಅಜ್ಜಿ ಇವ್ರ ಸಲುವಾಗಿ ಹೇಳಾಕತ್ತೀನ್ರಿ. ನಿನ್ನೆ ಮೊನ್ನೆ ಬಂದಾಕಿ ಅದೀನಿ. ನಿಮ್ಮ ಮನೆ ವಿಚಾರ ಯಾಕೆ ನನಗೆ ಅನ್ಕೋಬ್ಯಾಡ್ರಿ ಸರ. ಇದು ನಾನಿರೋ ಮಠ ನನ್ನ ಮನೇನ ಅಂದ್ಕೊಂಡಿನ್ರಿ ನಾನು. ಅದಕ್ಕೆ ಹೇಳಾಕತ್ತೀನ್ರಿ ಎಂದಿದ್ದಳು ನಿಧಾನವಾಗಿ. ಓ, ಹುಡುಗಿ ಇಷ್ಟು ಮಾತು ಧೈರ್ಯವಾಗಿ ಆಡ್ತಿದ್ದಾಳೆ ಅಂದರೆ ವಿಷಯ ಏನೋ ಗಂಭೀರವಾದ್ದೇ ಇರಬೇಕು ಎಂದುಕೊಂಡ ವಿಧಾನ್. ನೋಡು ಶಾಖ, ನಾನೂ ಅಷ್ಟೇ. ನೀನು ಇಲ್ಲಿರೋವರೆಗೂ ನೀನು ನನ್ನ ಜವಾಬ್ದಾರಿ. ಏನೇ ವಿಷಯ ಇದ್ದರೂ ನನ್ನ ಹತ್ರ ಹೇಳು ಧೈರ್ಯವಾಗಿ. ಏನೋ ಸಂಕೋಚ ಬೇಡ ಎಂದಿದ್ದ. ಇದನ್ನೆಲ್ಲ ಅಜ್ಜಿ ಹತ್ರ ಹೇಳಿದ್ರ? ಅವ್ರಿಗೆ ಆಘಾತ ಆಗ್ಬೋದಂತ ಅವ್ರಿಗೆ ಹೇಳೋಕ್ಕೋಗಿಲ್ರಿ ಸರ. ಮೊದಲ ವಯಸ್ಸಾದ ಜೀವ ಅದ ಎಂದಳು ಮೃದುವಾಗಿ. ಸರಿ, ನನಗೆ ಹೇಳು, ಏನು ವಿಷಯ? ಸರ, ನಿಮ್ಮ ಅತ್ತಿ ವಿಷಯ ಅದ ರೀ. ಅವನ ಮುಖ ಗಡುಸಾಯಿತು. ಆ ಹೆಂಗಸು ನನ್ನ ಅತ್ತೆ ಹೆಂಗಾಗ್ತಾಳೆ? ಯಾವ ಸೀಮೆ ಅತ್ತೆ ಎಂದ ಗಡುಸಾಗಿ. ಎಚ್ಚೆತ್ತವನು. ಸಾರಿ ಶಾಖ, ಭಯಪಡಬೇಡ, ಹೇಳು ಎಂದಿದ್ದ ಮೃದುವಾಗಿ. ತನ್ನ ಮಾತಿನಿಂದ ಹುಡುಗಿ ಭಯಪಟ್ಟು ಮಾತು ನಿಲ್ಲಿಸಿದರೆ ಆತಂಕ ಅವನಿಗೆ. ಸರ, ಅವರು ಮತ್ತವರ ಮಗಳು ಎಂದವಳು ತಾನು ಆಕಸ್ಮಿಕವಾಗಿ ಕೇಳಿಕೊಂಡಿದ್ದ ಮಾತುಗಳೆಲ್ಲವನ್ನ ಚಾಚೂ ತಪ್ಪದೆ ಹೇಳಿದ್ದಳು ಹುಡುಗಿ ನಡುಗುವ ಧ್ವನಿಯಿಂದಲೇ. ಅವರು ಈ ಮನೆ ಸರ್ವನಾಶ ಆಗೋದನ್ನ ನನ್ನ ಗುರಿಯದ ಅನ್ನಕತ್ತಿದ್ರು ರೀ ಸರ. ನನಗೆ ಭಯದಿಂದ ಕೈಕಾಲ ಆಡಲಿಲ್ಲ ರೀ. ಹಂಗೋ ಹಿಂಗೋ ಓಡ್ ಬಂದ್ಬಿಟ್ಟೆ ಸರ ನನ್ನ ರೂಮಿಗೆ ಎಂದು ಕಣ್ಣೀರಾದಳು ವಿಶಾಖ. ಅವಳ ಮಾತನ್ನು ಚಾಚೂ ತಪ್ಪದೆ ಆಲಿಸಿದವನಿಗೆ ಯಾವ ಆಘಾತ ಆಶ್ಚರ್ಯವೂ ಆಗಿರಲಿಲ್ಲ. ಆದರೂ ಅವರ ನೀಚತನ ಈ ಮಟ್ಟಕ್ಕೆ ಇಳಿಯಬಹುದು ಎಂದು ಅಂದಾಜು ಇರಲಿಲ್ಲ ಅವನಿಗೆ. ಅದಕ್ಕೆ ಖೇದವಾಯಿತು ಅವನಿಗೆ. ಅವಳ ಸ್ಥಿತಿಗೆ ಮರುಗಿತು ಅವನ ಮನಸ್ಸು.
ನೋಡಲಾಗದೆ ಅವಳ ಸನಿಹಕ್ಕೆ ಬಂದಿದ್ದ ವಿಧಾನ್. ಶ್ ಶ್ ಅಳಬಾರ್ದು ಶಾಖಾ, ಯಾಕೆ ಅಳು? ನಿನ್ನ ಕರ್ತವ್ಯ ನೀನು ಮಾಡಿದೀಯಾ ಅಲ್ವಾ ಪ್ರಾಮಾಣಿಕವಾಗಿ. ಮುಂದಿನ ವಿಷಯ ನನಗೆ ಬಿಡು. ನೀನು ನೆಮ್ಮದಿಯಾಗಿ ಮುದುಕಮ್ಮನ ನೋಡ್ಕೋ ಸಾಕು ಎಂದಿದ್ದ ಮೃದುವಾಗಿ. ಅವನ ಸನಿಹಕ್ಕೋ, ಅವನ ಮೃದು ಮಾತಿಗೋ, ಅವನ ಸಮಾಧಾನದ ನುಡಿಗೋ ಅಥವಾ ಆಘಾತಕ್ಕೋ ಅವಳಿಗೆ ತಲೆ ಸುತ್ತಿದಂತಾಗುತ್ತಿತ್ತು. ಕಣ್ಣು ಕತ್ತಲಿಟ್ಟಂತಾಗಿ ತನ್ನ ಎದುರಿಗೆ ನಿಂತಿದ್ದವನ ಶರ್ಟನ್ನೇ ಆಸರೆಗಾಗಿ ಹಿಡಿದು ಅವನ ಮುಂದೆಯೇ ಕೆಳಗೆ ಒರಗಿ ಬಿಡುತ್ತಿದ್ದವಳನ್ನು ನೋಡಿ ಗಾಬರಿಯಾಗಿ ತನ್ನ ಎದೆಗೆ ಒರಗಿಸಿಕೊಂಡು ಬಿಟ್ಟಿದ್ದ ಅವಳ ಸುತ್ತ ತನ್ನ ಕೈಗಳನ್ನು ಗಟ್ಟಿಯಾಗಿ ಬಳಸಿ, ಶಾಖಾ, ಏ ಹುಡುಗಿ, ಏನಾಯ್ತು ನಿನಗೆ? ಸುಸ್ತಾಗ್ತಾ ಇದೆಯಾ? ನೀರು ಬೇಕಾ? ಮಾತಾಡು ಶಾಖಾ. ಅವಳ ಸುತ್ತ ಬಳಸಿದ್ದ ತನ್ನ ಕೈಗಳನ್ನು ಸಡಿಲಿಸಿ ಅವಳ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಗಾಬರಿಯಿಂದ ಬಡಬಡಿಸುತ್ತಿದ್ದ ವಿಧಾನ್. ಏನಾಯಿತು ಈ ಹುಡುಗಿಗೆ? ಥತ್ತೆರಿಗೆ ಇದ್ದಕ್ಕಿದ್ದ ಹಾಗೆ ಕಣ್ಣು ತೇಲಿಸಿದರೆ ಏನು ಮಾಡಬೇಕು ನಾನು? ಯಾರನ್ನೂ ಕೂಗೋ ಹಾಗೂ ಇಲ್ಲ. ಏನು ಮಾಡ್ತಾ ಇದ್ದಾಳೆ ಈ ಹುಡುಗಿ ನನ್ನ ರೂಮ್ನಲ್ಲಿ ಅಂತ ಕೇಳಿದರೆ ಏನಂತ ಹೇಳೋದು ನಾನು? ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದೇ ಯೋಚಿಸುತ್ತಿದ್ದ ವಿಧಾನ್. ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ಏನಾಯಿತು ತನಗೆ ಕ್ಷಣಗಳ ಹಿಂದೆ ಎಂದು ಅರ್ಥವಾಗಲಿಲ್ಲ. ತನ್ನ ಮುಖ ವಿಧಾನ್ ಬೊಗಸೆಯಲ್ಲಿರುವುದನ್ನು ಅರಿತು ಕಂಪಿಸಿಬಿಟ್ಟಳು ವಿಶಾಖ. ಬೆಚ್ಚನೆಯ ಸ್ಪರ್ಶ, ತನ್ನ ಅತಿ ಸಮೀಪದಲ್ಲಿದ್ದ ಅವನ ಮುಖ, ಅವನ ಮುಖದಲ್ಲಿ ಕಾಣುತ್ತಿದ್ದ ಆತಂಕ. ತನಗಾಗಿಯೇ ಒಂದು ಕ್ಷಣ ಖುಷಿಯಾಯಿತು ಅವಳಿಗೆ. ತನ್ನ ಯೋಚನೆಗೆ ಬೆಚ್ಚಿದಳು ಹುಡುಗಿ. ಅವಳ ಕೊಸರಾಟಕ್ಕೆ ಯೋಚಿಸುತ್ತಾ ನಿಂತಿದ್ದ ವಿಧಾನ್ ಎಚ್ಚೆತ್ತಿದ್ದ. ತನ್ನ ಬೊಗಸೆಯಿಂದ ಅವಳ ಮುಖವನ್ನು ಬಿಡುಗಡೆಗೊಳಿಸಿದ್ದ ತಕ್ಷಣ ಆತಂಕದಿಂದ ಅವಳ ಮುಖವನ್ನೇ ಕಣ್ಣು ಸಂಕುಚಿಸಿ ದಿಟ್ಟಿಸಿದ. ಶಾಖಾ, ಏನಾಗಿತ್ತು ನಿನಗೆ? ಇದಕ್ಕಿದ್ದ ಹಾಗೆ ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಯಾರನ್ನಾದರೂ ಕೂಗೋಣ ಅಂದರೂ ಆಗಲ್ಲ. ನನ್ನ ರೂಮಲ್ಲಿದೆಯಾ ನೀನು? ತಪ್ಪು ತಿಳಿದರೆ ಅದಕ್ಕೆ ಕೂಗಲಿಲ್ಲ. ನಿಂಗೆ ಅದಕ್ಕೆ ಬಡ್ಕೊಳ್ಳೋದು ನಾನು. ಊಟ ತಿಂಡಿ ಕರೆಕ್ಟಾಗಿ ಮಾಡು ಅಂತ. ಎಲ್ಲಿ ಕೇಳ್ತೀಯಾ ನನ್ನ ಮಾತು? ಅದಕ್ಕೆ ಹೀಗೆ ಎಚ್ಚರ ತಪ್ಪಿರೋದು ಅನಿಸುತ್ತೆ ನೀನು. ಬುದ್ಧಿ ಬೇಡವಾ? ನಿಮ್ಮ ಆರೋಗ್ಯನ ನೀವು ನೋಡ್ಕೋಬೇಕು. ಅದೇನು ಜನನೋ, ನಿಮ್ಮನ್ನೇ ನೀವು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರನ್ನ ಹೆಂಗೆ ನೋಡ್ಕೋತೀರಾ ನೀವು? ಬರಬರುತ್ತಾ ಗಡುಸಾಯಿತು ಅವನ ಧ್ವನಿ. ಈ ಬಾರಿ ಹೆದರಿದರೂ ಬಾಯಿ ಬಿಟ್ಟಿದ್ದಳು ಹುಡುಗಿ. ಅದೇನೋ ಆತ್ಮೀಯ ಭಾವ ಮೂಡಿತ್ತು ಅವಳಿಗೆ ವಿಧಾನ್ ಮೇಲೆ. ಸರ್, ಅದು ಅವರು ಈ ಮನೇನ ಸರ್ವನಾಶ ಮಾಡೋದ ನನ್ನ ಉದ್ದೇಶ ಐತಿ ಅಂತಿದ್ರಲ್ಲ, ನನಗೆ ಭಾಳ ಅಂಜಿಕೆ ಆಗಕತ್ತೈತ್ರಿ. ಹಾಗೇನಾರ ಮಾಡ್ಗಿಡ್ತಾರನ ಮತ್ತು ಎಂದಳು ಆತಂಕದಿಂದ ಹುಡುಗಿ. ಅವಳಿನ್ನೂ ಅವರ ಮಾತು ಕೇಳಿಸಿಕೊಂಡಿದ್ದ ಗುಂಗಿನಿಂದ ಹೊರಬಂದಿರಲಿಲ್ಲ. ಅವಳ ಮಾತು ಕೇಳಿ ಅವಳನ್ನೇ ನೋಡಿದವನು ಜೋರಾಗಿ ನಕ್ಕು ಬಿಟ್ಟಿದ್ದ. ಅವನ ನಗು ನೋಡಿ ಅವಳು ಕಳೆದೇ ಹೋಗಿಬಿಟ್ಟಿದ್ದಳು. ಅವನ ಈ ನಗು ಅವಳಿಗೆ ತುಂಬ ಇಷ್ಟವಾಗಿ ಬಿಟ್ಟಿತ್ತು. ಆ ದಿನ ಅಡುಗೆ ಮನೆಯ ಕಿಟಕಿಯ ಸಂದಿಯಲ್ಲಿ ನೋಡಿದ್ದಳಲ್ಲ ಅವನ ಇಂಥ ಮುಗ್ಧ ನಗುವನ್ನು, ಆಗಿನಿಂದಲೂ. ಆದರೆ ಅದಾದ ಮೇಲೆ ಹಿಂದೆ ಅವನ ಮುಖದ ಮೇಲೆ ನಗು ಮೂಡಿದ್ದು. ಎಷ್ಟು ಚಂದ ನಗ್ತಾರಲ್ಲ ಈ ಮನುಷ್ಯ. ಸಣ್ಣ ಮಕ್ಕಳು ನಗು ಹಂಗೆ. ಅವ್ರು ನಗುವಾಗ ಅವ್ರ ಆ ಕಣ್ಣು ನಗ್ತದೇನೋ ಅನ್ನಿಸ್ತದ. ವಿಶಾಲವಾದ ಹಣೆಯ ಮೇಲೆ ಬೀಳುತ್ತಿದ್ದ ತನ್ನ ಕೂದಲನ್ನು ಮೇಲೆ ಹಾಕುತ್ತಲೇ ನಗುತ್ತಿದ್ದ ಅವನನ್ನೇ ಎವೆಯಿಕ್ಕದೇ ನೋಡುತ್ತಾ ಭಾಗಿಯಾಗಿ ಬಿಟ್ಟಿದ್ದಳು ವಿಶಾಖ. ಅವಳ ನೋಟ ತನ್ನ ಮೇಲಿರುವುದನ್ನು ಗಮನಿಸಿದವನು ಥಟ್ಟನೆ ನಗು ನಿಲ್ಲಿಸಿದ್ದ. ಎಚ್ಚೆತ್ತು ತಲೆ ತಗ್ಗಿಸಿದಳು ಹುಡುಗಿ. ಅದ್ಯಾಕೆ ಹಂಗೆ ನಗಾಕತ್ತೀರಿ ಸರ? ನನ್ನ ಚಿಂತೆ ನನಗಾಗೈತಿ, ನಿಮ್ಗೆ ನಗು ಬರಾಕತ್ತೈತನ? ಒಂದು ಸಣ್ಣ ಆತ್ಮೀಯತೆ ಮೂಡಿತ್ತು ಅವರಿಬ್ಬರ ಮಧ್ಯ. ಅದೇ ಧೈರ್ಯದಲ್ಲಿ ಕೇಳಿದ್ದಳು ಹುಡುಗಿ ಅವನ ಹತ್ತಿರ. ಸರ್ರನೆ ಅವಳ ಮುಖ ನೋಡಿದ್ದ ವಿಧಾನ್ ಆಶ್ಚರ್ಯದಿಂದ. ಇಷ್ಟು ಮಾತನಾಡಿದ್ದು ಇವಳೇನಾ ಎನ್ನುವಂತೆ ಮುಖ ಊದಿಸಿ ನಿಂತಿದ್ದಳು ವಿಶಾಖ. ನೋಡಿದವನಿಗೆ ಚಿಕ್ಕ ಮಗುವೊಂದನ್ನು ನೋಡಿದಂತಾಗಿತ್ತು. ಮುದ್ದುಕ್ಕಿ ಬಂದಿತ್ತು ಅವಳ ಈ ಚರ್ಯೆಗೆ. ಆಲೋಚನೆಗೆ ವಿಚಲಿತನಾದ ವಿಧಾನ್ ಅವಳ ಮುಖದಿಂದ ತನ್ನ ದೃಷ್ಟಿಯನ್ನು ಪಕ್ಕಕ್ಕೆ ಸರಿಸಿದ್ದ. ಶಾಖಾ, ನನಗೆ ಹೇಳ್ದಲ್ಲ ಇರೋ ವಿಷಯವನ್ನು ನೀನಿನ್ನೂ ನಿಶ್ಚಿಂತೆಯಾಗಿರು. ಮುಂದಿನ ವಿಷಯ ನನಗೆ ಬಿಡು. ನನಗೆ ಗೊತ್ತು ಮುಂದೆ ಏನು ಮಾಡಬೇಕು ಅಂತ. ನೀನಿನ್ನೂ ಹೊರಡು ಎಂದಿದ್ದ ಅವಳ ಕಣ್ಣು ತಪ್ಪಿಸಿ. ಅದ್ಯಾಕೋ ಅವಳನ್ನು ನೋಡಿದರೆ ಹುಚ್ಚು ಹುಚ್ಚು ಆಸೆಗಳು ಅವನನ್ನು ಹೈರಾಣಾಗಿಸುತ್ತಿತ್ತು. ಅವನಿಗೇ ಅರ್ಥವಾಗುತ್ತಿಲ್ಲ ಅವನ ಈಗಿನ ಮನಸ್ಥಿತಿ. ಅವಳಿಗೂ ಅಲ್ಲಿ ಇರಲು ಒಂದು ರೀತಿಯ ಮುಜುಗರವಾಗುತ್ತಿತ್ತು. ಅವನು ಅಷ್ಟು ಹೇಳಿದ್ದೇ ತಡ ಅಲ್ಲಿಂದ ಹೊರಡಲು ಬಾಗಿಲಿನ ಕಡೆಗೆ ತಿರುಗಿದಳು. ಸ್ಟಾಪ್ ದೇರ್ 1 ಮಿನಿಟ್ ಎಂದವನು ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ಇಣುಕಿದ್ದ. ಯಾರಾದರೂ ಇದ್ದರೆ ಹೊರಗೆ ತಪ್ಪು ತಿಳಿಯಬಾರದಲ್ಲ, ಅದು ಅವನ ಯೋಚನೆ. ಈಗ ಹೊರಡು ಎಂದು ಅವಳಿಗೆ ದಾರಿ ಬಿಟ್ಟ. ಹೊರ ನಡೆದಳು ವಿಶಾಖ.